ನಮಸ್ಕಾರ. ಇವತ್ತು ನಾನು ಸುನೋ ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೂಲ್ನಲ್ಲಿ ಹೇಗೆ ಹಾಡುಗಳನ್ನು ಮಾಡೋದು ಅನ್ನೋದನ್ನು ತೋರಿಸ್ತೇನೆ. ಈ ಟೂಲ್ನ ವಿಶೇಷತೆ ಏನಪ್ಪ ಅಂದರೆ, ಒಂದೇ ನಿಮಿಷದಲ್ಲಿ ನಾವು ಹಾಡುಗಳನ್ನು ಮಾಡಬಹುದು. ಸುನೋ ಅನ್ನೋ ಒಂದು ಆ್ಯಪನ್ನು ನಾವು ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ನಾನಿಲ್ಲಿ ಹೋಮ್ ಪೇಜಲ್ಲಿದ್ದೀನಿ. ಹೋಮ್ ಪೇಜಲ್ಲಿ ನಂದು ಲೈಬ್ರರಿನಲ್ಲಿ ಒಂದಷ್ಟು ಹಾಡುಗಳನ್ನು ಮಾಡಿದ್ದೀನಿ, ಅದೆಲ್ಲ ನಮಗೆ ಕಾಣ್ತಾ ಇದೆ. ಈ ರೀತಿ ವಿಂಡೋ ಓಪನ್ ಆದಾಗ ನಾವು ಇಲ್ಲಿ ಒಂದಷ್ಟು ಐಕನ್ಸ್ಗಳು ನಮಗೆ ಕಾಣ್ತಾ ಇದೆ. ಲೈಬ್ರರಿ, ಪ್ರೊಫೈಲು, ಮತ್ತು ಮಧ್ಯದಲ್ಲಿ ನಮಗೆ ಒಂದು ಸಾಂಗ್ದು ಸಿಂಬಲ್ ಬರ್ತಾ ಇದೆ. ಈ ಸಾಂಗ್ ಸಿಂಬಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸಾಂಗ್ ಡಿಸ್ಕ್ರಿಪ್ಷನ್ನು, ಲಿರಿಕ್ಸು, ಈ ಥರ ಪೋರ್ಷನ್ ಬರುತ್ತೆ. ಸೊ ಮತ್ತೆ ಒಂದ್ಸರಿ ತೋರಿಸ್ತೀನಿ. ಈ ರೀತಿ ನಾವು ಸಾಂಗ್ ಸಿಂಬಲ್, ಅದು ಕ್ರಿಯೇಟ್ ಅಂತ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಾಂಗ್ ಡಿಸ್ಕ್ರಿಪ್ಷನ್ನು, ಲಿರಿಕ್ಸು ಇತ್ಯಾದಿ ಡೀಟೇಲ್ಸ್ಗಳನ್ನು ಅದು ಕೇಳುತ್ತೆ. ಈ ಸಾಂಗ್ ಡಿಸ್ಕ್ರಿಪ್ಷನ್ ಅಂತ ಬಂದಾಗ ನಮಗೆ ಹಾಡು ಯಾವ ರೀತಿ ಇರಬೇಕು, ಅದು ಫೀಲಿಂಗ್ ಸಾಂಗ, ರೊಮ್ಯಾಂಟಿಕ್ ಸಾಂಗ, ಭಜನೆನ ಅಥವಾ ಬೇರೆ ಏನು ಅನ್ನೋದನ್ನು ಸಾಂಗ್ ಡಿಸ್ಕ್ರಿಪ್ಷನಲ್ಲಿ ನಾವು ಯಾವ ರೀತಿ ಹಾಡಬೇಕು ಅನ್ನೋದನ್ನು ಕೊಡಬೇಕಾಗತ್ತೆ. ನಾನಿಲ್ಲಿ ಲಿರಿಕ್ಸ್ ಬೇಕಾಗಿದ್ದರಿಂದ ನಾನು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಆಗಿರೋದನ್ನು ಅಥವಾ ನಾವು ಟೈಪ್ ಮಾಡಿರೋದನ್ನು ಕಾಪಿ ಮಾಡಿಕೊಂಡು ಇಲ್ಲಿಗೆ ಹಾಕೋತಾ ಇದ್ದೀನಿ. ನನ್ನ ಫ್ರೆಂಡ್ ಒಂದು ಭುವನ ಅವ್ರದ್ದು ಒಂದು ಲಿರಿಕ್ಸ್ ಇತ್ತು, ಅದನ್ನೇ ಹಾಡು ಮಾಡೋಣ, ಅವ್ರಿಗೂ ಹೆಲ್ಪ್ ಆಗುತ್ತೆ, ನೋಡ್ಕೊಳ್ತಾರೆ ಅಂತ ಅವ್ರಿಗೋಸ್ಕರನೇ ಮಾಡ್ತಾಯಿದ್ದೀನಿ ಇದನ್ನು. ಸೊ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಅವ್ರು ಕೊಟ್ಟಂತಹ ಬಾ ಮಗು ಶಾಲೆಗೆ ಅನ್ನೋ ಒಂದು ಹೆಡ್ಡಿಂಗನ್ನು ಇಲ್ಲಿ ಟೈಟಲ್ನಲ್ಲಿ ಸಹ ಸ್ಕ್ರಾಲ್ ಡೌನ್ ಮಾಡಿದಾಗ ಟೈಟಲ್ ಅಂತ ಕೇಳುತ್ತೆ. ಟೈಟಲ್ಗೆ ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಡೆಸ್ಕ್ಟಾಪಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ಅಗಲವಾಗಿರೋದ್ರಿಂದ ನಮಗೆ ಈಸಿಯಾಗಿ ಎಲ್ಲ ಆಪ್ಷನ್ಸು ಕ್ಲಿಯರಾಗಿ ಕಾಣುತ್ತೆ. ಕಂಪ್ಯೂಟ್ರಲ್ಲಿ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಮಾಡ್ಬೋದು, ಈವನ್ ನೀವು ಬಳಸುವಂತಹ ಮೊಬೈಲ್ಗಳಲ್ಲೂ ಸಹ ಸುನೋ ಅನ್ನೋ ಆ್ಯಪನ್ನು ಹಾಕ್ಕೊಂಡ್ರೆ ನೀವು ಮಾಡಬಹುದು. ನಾನಿಲ್ಲಿ ಕಾಪಿ ಪೇಸ್ಟ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ಟೈಪ್ ಮಾಡಬೇಕಾಗತ್ತೆ ಅಂತ. ಇಲ್ಲಿ ಕ್ರಿಯೇಟ್ ಅಂತ ಇದೆ. ಸೊ ಇಲ್ಲಿ ಸ್ಟೈಲಲ್ಲಿ ಯಾವ ಥರ ಬೇಕು ನಮಗೆ ಹಾಡು ಅನ್ನೋದನ್ನು ಕೊಡಬೇಕಾಗುತ್ತೆ. ಸ್ಟೈಲ್ ಇಸ್ ನಥಿಂಗ್ ಬಟ್ ಡಿಸ್ಕ್ರಿಪ್ಷನ್ಸ್ ಅಂತ ನಾವು ಕೂಡ ಹೇಳ್ಬೋದು. ಇಲ್ಲಿ ನಾನು ಲಿರಿಕ್ಸನ್ನು ಕಾಪಿ ಮಾಡಿದೆ, ಅವ್ರ ಹೆಸರು ಕೂಡ ಹೀಗೆ ಕಾಪಿ ಮಾಡಿ ಹಾಕಿದ್ದೀನಿ. ಇನ್ನು ಸ್ಟೈಲ್ ಬರುತ್ತೆ. ಸ್ಟೈಲ್ ಏನು ಕೊಡ್ತೀನಿ ನೋಡೋಣ. ಸ್ಟೈಲಲ್ಲಿ ಕನ್ನಡ ಹಾಡು, ನಾವು ಈ ಲಿರಿಕ್ಸ್ ಸ್ಟೈಲನ್ನು ಯಾವ ಥರ ಹಾಡಬೇಕು ಅನ್ನೋದನ್ನು ಕನ್ನಡದಲ್ಲಿ ಕೊಡ್ಬೋದು, ಇಂಗ್ಲೀಷಲ್ಲಿ ಕೊಡ್ಬೋದು, ಯಾವ ಭಾಷೆಯಲ್ಲಿ ಬೇಕಾದರೂ ನಾವು ಕೊಡಬಹುದು. ನಾನು ಲಿರಿಕ್ಸ್ ಕನ್ನಡದಲ್ಲೇ ಕಾಪಿ ಮಾಡೋದ್ರಿಂದ ಸ್ಟೈಲನ್ನು ಸಹ ಕನ್ನಡದಲ್ಲೇ ಹಾಕಿದ್ದೀನಿ. ಅದರ್ವೈಸ್ ನಾನು ಕನ್ನಡ ಜಾಯ್ಫುಲ್ ಸಾಂಗ್ ಅಂತಲೋ ಏನೋ ಒಂದು ಕೊಡ್ತಾ ಇದ್ದೆ. ವೋಕಲ್ಸ್ ಕೂಡ ಯಾವ ವಾಯ್ಸ್ ಬೇಕು, ಮೇಲ್ ವಾಯ್ಸು, ಫೀಮೇಲ್ ವಾಯ್ಸ್ ಅನ್ನೋದನ್ನು ಸಹ ನಾವು ಇಲ್ಲಿ ಹಾಕ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಸೌಂಡ್ ಹೆಂಗೆ ಬರಬೇಕು, ಮತ್ತು ಯಾವುದು ಇನ್ಸ್ಟ್ರೂಮೆಂಟ್ ನಿಮಗೆ ಜಾಸ್ತಿ ಕೇಳಿಸ್ಬೇಕು, ಈ ಥರದ್ದೆಲ್ಲ ನಾವು ಇಲ್ಲಿ ಸ್ಟೈಲ್ ಒಳಗಡೆ ಕೊಟ್ಟರೆ ಆ್ಯಸ್ ಇಟ್ ಈಸ್ ನೀವೇನು ಕೊಟ್ಟಿದ್ರಿ ಅದೇ ರೀತಿ ಬರುತ್ತೆ. ತುಂಬ ನಾವು ಪ್ರಾಂಪ್ಟನ್ನು ಸ್ಟೈಲಲ್ಲಿ ಪ್ರಾಂಪ್ಟ್ ಹಾಕೋದು ಅಂತ ಕೂಡ ಇದನ್ನು ಹೇಳ್ತೀವಿ. ಈ ಪ್ರಾಂಪ್ಟಲ್ಲಿ ನಾವು ಎಷ್ಟು ಡೀಟೇಲಾಗಿ ಕೊಡ್ತೀವೋ ಡೀಟೇಲ್ಸನ್ನು ಅದೇ ಪ್ರಕಾರ ಇಲ್ಲಿ ಹಾಡನ್ನು ಅದು ಮಾಡಿಕೊಡುತ್ತೆ. ನಾನು ಕನ್ನಡದ ಹಾಡು, ಖುಷಿಯ ಭಾವನೆ, ಶಿಕ್ಷಕರು ಮತ್ತು ಶಾಲೆ ಹಾಗೂ ಮಕ್ಕಳ ಸಡಗರ, ಕುತೂಹಲ, ಕಲಿಕೆ, ಹೊಂದಾಣಿಕೆ, ಪ್ರೀತಿ, ಕಾಳಜಿ, ಚಿಲ್ ಅಂತ ಕೊಟ್ಟು 80s ಅಂತ ಇತ್ತು. ಅದನ್ನು ಹಾಕಿ ಕ್ರಿಯೇಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ಮೈ ಸಾಂಗ್ ಒಳಗಡೆ ಬಫರಿಂಗ್ ಆಗ್ತಾಯಿದೆ, ರೆಡ್ಡಲ್ಲಿ ಸುತ್ತಾ ಇದೆ ನೋಡಿ. ಈ ರೀತಿ ಸುತ್ತಿದಾಗ ಹಾಡು ಯುವರ್ ಗ್ರೂವ್ ಈಸ್ ಆನ್ ಇಟ್ಸ್ ವೇ ಅಂತ ಇದೆ. ಹಾಡು ರೆಡಿ ಆಗ್ತಾ ಇದೆ.
ಇದು 1 ನಿಮಿಷದಲ್ಲಿ ನಮಗೆ ಹಾಡನ್ನು ಕೊಟ್ಬಿಡುತ್ತೆ. ಸರ್ವರ್ ನಮ್ಮದು ಫಾಸ್ಟ್ ಇದ್ದರೆ, ನೆಟ್ವರ್ಕ್ ಇದ್ದರೆ, ಒಂದು ಕ್ಲಿಕ್ಕಿಂಗಲ್ಲಿ ನಮಗೆ ಕಣ್ಮುಚ್ಚಿ ಕಾಣ್ಬಿಡೋ ಅಷ್ಟರಲ್ಲಿ ಅಂತೀವಲ್ಲ ಹಾಗೆ ಲಿರಿಕ್ಸ್ ಹಾಕಿ ಸ್ಟೈಲ್ ಹಾಕಿ ಕೊಟ್ಟು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಹಾಡು ರೆಡಿ ಆಗಿಬಿಡುತ್ತೆ. ಸಾಂಗ್ ರೆಡಿ ಟ್ಯಾಪ್ ಟು ಪ್ಲೇ ಅಂತ ಈ ರೀತಿ ಮೇಲ್ಭಾಗದಲ್ಲಿ ಬರುತ್ತೆ. ನಾನೀಗ ಪ್ಲೇ ಕೊಡ್ತೀನಿ, ನೋಡೋಣ ಅದು ಹೇಗೆ ಮಾಡಿರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತೆ ಬಂದಿತು ಲೈಬ್ರರಿನಲ್ಲಿ ಮೈ ಸಾಂಗ್ಸ್ ಒಳಗಡೆ ಹೊಸದೆಲ್ಲ ಸ್ಟಾರ್ಟಿಂಗ್ ಬಂದಿರುತ್ತೆ. ಆಮೇಲೆ ಅದು ಒಂದು ಸರಿ ಹಾಡನ್ನು ನಾವು ಕ್ರಿಯೇಟ್ ಅಂತ ಕೊಟ್ಟಾಗ ಒಂದು ಹಾಡನ್ನು ಒಂದು ಲಿರಿಕ್ಸ್ಗೆ 2 ಥರದ ಸಾಂಗ್ಸನ್ನು ಕೊಡುತ್ತೆ. ಮತ್ತೆ ನಾವಿಲ್ಲಿ ಕ್ರಿಯೇಟ್ ಮಾಡಿದ ಹಾಡನ್ನು ಪಬ್ಲಿಷ್ ಕೂಡ ಮಾಡ್ಬೋದು. ಇಲ್ಲಿ 3 ದಾಟಿರುವಂಥ ಕಡೆ ಕ್ಲಿಕ್ ಮಾಡಿ ಲಾಸ್ಟ್ ಕ್ಲಿಕ್ ಸ್ಕ್ರಾಲ್ ಡೌನ್ ಮಾಡಿ ಡೀಟೇಲ್ಸ್ ಎಲ್ಲ ಕೊಟ್ಟು ಪಬ್ಲಿಷ್ ಅಂತ ಕೊಡಬಹುದು. ಹಾಗೆ ಈ ಹಾಡನ್ನು ನಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಕೊಟ್ಟಂತಹ ಲಿರಿಕ್ಸನ್ನು ಕೂಡ ನಾವು ಎಡಿಟ್ ಮಾಡ್ಬೋದು. ಡಿಸ್ಪ್ಲೇ ಲಿರಿಕ್ಸನ್ನು ನಾವು ಚೇಂಜ್ ಕೂಡ ಮಾಡ್ಕೊಳ್ಬಹುದು. ಮತ್ತು ಇದನ್ನು ಡೌನ್ಲೋಡ್ ಮಾಡಿ ವಿಡಿಯೋ ಕೂಡ ಮಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಳ್ಬಹುದು. ನಾನು 2ನೇ ಸರಿ ಹಾಡನ್ನು ಸರಿ ಅನ್ನಿಸ್ಲಿಲ್ಲ ಅಂತ ಇನ್ನೊಂದು ಸರಿ ಟ್ರೈ ಮಾಡ್ತಾ ಇದ್ದೀನಿ. ಅಗೇನ್ ಲಿರಿಕ್ಸ್ ಕಾಪಿ ಮಾಡಿದ್ದೀನಿ. ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಸಹ ಆ್ಯಸ್ ಯೂಶುವಲ್ ಹಿಂದೆ ಹೇಳ್ಕೊಟ್ನೋ ಹಾಗೇನೆ ಡಿಸ್ಕ್ರಿಪ್ಷನನ್ನು ಕೊಡ್ತೀನಿ, ಸ್ಟೈಲನ್ನು ಕೊಡ್ತೀನಿ. ನಿಮಗೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ ಯಾವುದನ್ನು ಬೇಕಾದರೂ ನಾವು ಹಾಕೊಳ್ಬೇಕು. ಕನ್ನಡ ಸ್ಕೂಲ್ ಇನ್ವಿಟೇಷನ್ ಕಿಡ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಸಮ್ಮರ್ ಅಂತ ಕೊಡ್ತೇನೆ. ಗ್ರಹಣ ಎದ್ದರು ನಿಂತರು ಕೂತರು ಮಾಡಲೇಬೇಕು. ಕಂಪ್ಲೀಷನ್ ಆಫ್ ಸಮ್ಮರ್ ಹಾಲಿಡೇಸ್ ಅಂತ ಶಾಲೆ ಎಂದರೆ ಅಯ್ಯೋ ಅಯ್ಯೋ. ಸಾಂಗ್ ಟೈಟಲ್ಸ್ ಕೂಡ ಬಾಮಗು ಶಾಲೆಗೆ ಅಂತ ಹೋಗಿತ್ತು ಹಾಗೆ ಕೊಟ್ಟಿದ್ದೀನಿ. ಬರೆದಂತಹ ರೆಸಿಪಿ ಸಹ ಹಾಕಿದ್ದೀನಿ. ಅದಾದಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ವೋಕಲ್ಸ್ ಮೇಲೋ ಫೀಮೇಲ್ ಅನ್ನೋದನ್ನು ಹಾಕ್ಕೊಳ್ತೀವಿ. ಫೀಮೇಲ್ ವೋಕಲ್ ಅಂತ ಹಾಕಿದ್ರೆ ಮೊದಲೇ ಮಾಡಿದಂತಹದ್ದು ಮೇಲ್ ವೋಕಲ್ ಆಗುತ್ತೆ. ಅದಕ್ಕೆ ನಾನು ಇವಾಗ ಫೀಮೇಲ್ ಹಾಕಿ ಡ್ರಾಮ್ಯಾಟಿಕ್ ಅಂತ ಹಾಕಿದ್ದೀನಿ. ಸೊ ಈಗ ಹಾಡು ನೋಡಿ ಕ್ಲಿಕ್ ಮಾಡ್ತಿದ್ದಂಗೆ ಅದು ಸ್ಟಾರ್ಟ್ ಮಾಡಿದೆ. ಇವಾಗ ಗ್ರೂವ್ ಈಸ್ ಆನ್ ಇಟ್ಸ್ ವೇ ಅಂತ ಬರ್ತಾ ಇದೆ. ತುಂಬ ಸಿಂಪಲ್ ಆಗಿರುತ್ತೆ. ನಾವು ಹಾಡುಗಳನ್ನು ಇದೇ ರೀತಿ ನೀವು ಯಾವುದೇ ಲಿರಿಕ್ಸನ್ನು ಬೇರೆಯವ್ರು ಬರೆದಿರೋದನ್ನು ಟ್ರೈ ಮಾಡ್ಬೋದು, ಅಥವಾ ಸ್ವಂತ ನೀವು ಬರೆದಿರೋದನ್ನು ಸಹ ಟ್ರೈ ಮಾಡ್ಬೋದು. ನಮಗೂ ಒಂದು ನಮ್ಮ ಸಾಹಿತ್ಯಕ್ಕೆ ಒಂದು ಹಾಡನ್ನು ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ. ಸಿಂಪಲ್ಲಾಗಿ ನಮಗೆ AI ನಮಗೆ ಗೊತ್ತಿದ್ರೆ ಬಳಸೋದು. ನಮ್ಮ ಸಾಹಿತ್ಯವನ್ನು ನಾವೇ ಹಾಡುಗಳನ್ನಾಗಿ ಮಾಡಿಕೊಳ್ಬಹುದು. ಮತ್ತು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಖರ್ಚು ಕೂಡ ಇರೋದಿಲ್ಲ, ಫ್ರೀ ಇರುತ್ತೆ. ಇದು ದಿನಕ್ಕೆ ನಾವು 50 ಹಾಡುಗಳನ್ನು ಮಾಡಬಹುದು. ಈಗ ಕ್ರೆಡಿಟ್ಸ್ 60 ಕೂಡ ಆಗಿದೆ.
ಇದು ಹೇಗೆ ಮಾಡಿದೆ ಹಾಡನ್ನು ನೋಡೋಣ. ಬಾ ಮಗು ಶಾಲೆಗೆ, ಮತ್ತೆ ಬಂದಿತು ಶಾಲೆಯ ದಿನ ಮುಗಿಯಿತು ಬೇಸಿಗೆ ರಜೆಯರಣ ಹೊತ್ತು ಎಷ್ಟು ಚೆನ್ನಾಗಿ ಮಾಡಿದೆ ಅಲ್ವಾ ಹಾಡು. ಕೆಲವೊಮ್ಮೆ ಸುನೋದಲ್ಲಿ ನಾವು ಹಾಡುಗಳನ್ನು ಮಾಡುವಾಗ ಉಚ್ಚಾರಣೆಯಲ್ಲಿ ದೋಷ ಇರುತ್ತೆ, ಕೆಲವೊಂದು ಸ್ಪಷ್ಟವಾಗಿ ಕೇಳಿಸೋದಿಲ್ಲ. ಬಟ್ ಲಿರಿಕ್ಸ್ ನಮಗೆ ಗೊತ್ತಿರೋದ್ರಿಂದ ಹಾಡು ಹಾಡುವಾಗ ಇದೆ ಲಿರಿಕ್ಸ್ ಅಂತ ನಾವು ಅಂದ್ಕೊಳ್ಬಹುದು. ಥ್ಯಾಂಕ್ ಯು. ನೀವು ನಿಮ್ಮ ಹಾಡುಗಳನ್ನು ಮಾಡ್ಕೊಳ್ಳಿ. ಬಾ ಮಗು ಶಾಲೆಗೆ, ಮತ್ತೆ ಬಂದಿತು ಶಾಲೆಯ ದಿನ ಮುಗಿಯಿತು ಬೇಸಿಗೆ ರಜೆಯ ಋಣ ಹೊತ್ತು ಹೊತ್ತಿಗೆ ಆಟ ಪಾಠ ನೆನಪಿಸುವ ಗಂಟೆ ದರಾದರಾದರು. ಜಿಗಿದು ಕುಣಿದು ಆಟ ಆಡಿ ಕೈ ಕಾಲುಗಳು ಸೋತಿವೆ, ಅಟ್ಟ ಸೇರಿದ ಪಾಠಿ ಪುಸ್ತಕಗಳು ಕೈ ಬೀಸಿ ಕರೆಯುತ್ತಿವೆ. ಬ್ಯಾಗ್ ತುಂಬ ಭಾರ ಭಾರ ಹೊತ್ತ ನೆದರೆ ಮುಂದೆ ಹಗುರ ಪುಸ್ತಕಗಳೆಲ್ಲವ ಪರ್ವತದಂತೆ ಹೊತ್ತು ಹೊತ್ತು ಬೆನ್ನು ಗೂನವ. ಹಾಗೆ ಅದೇ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಸ್ಕ್ರಾಲ್ ಡೌನ್ ಮಾಡಿ ಪಬ್ಲಿಷ್ ಅಂತ ಕೊಟ್ಟರೆ ಪಬ್ಲಿಷ್ ಕೂಡ ಆಗುತ್ತೆ. ನಮ್ಮ ಸುನೋ ಒಂದು ಲೈಬ್ರರಿನಲ್ಲಿ ಪಬ್ಲಿಷ್ ಆದಾಗ ಪಬ್ಲಿಕ್ ಆದಾಗ ನಾವು ಒಂದು ಹಾಡನ್ನು ಯೂನಿವರ್ಸಲ್ ಆಗಿ ಯಾರು ಬೇಕಾದರೂ ಕೇಳಬಹುದು, ನೋಡಬಹುದು. ಬಟ್ ಡೌನ್ಲೋಡ್ ನೀವುಗಳಿಗೆ ಮಾತ್ರ ಮಾಡ್ಕೊಳ್ಬೇಕಾಗಿರುತ್ತೆ. ಬಾ ಮಗು ಶಾಲೆಗೆ, ಮತ್ತೆ ಬಂದಿತು ಶಾಲೆಯ ದಿನ ಮುಗಿ. ಬಾ ಮಗು ಶಾಲೆಗೆ, ಮತ್ತೆ ಬಂದಿತು ಶಾಲೆಯ ದಿನ ಮುಗಿಯಿತು ಬೇಸಿಗೆ ರಜೆಯ ಋಣ ಹೊತ್ತು ಹೊತ್ತಿಗೆ ಆಟ ಪಾಠ ನೆನಪಿಸು. ಬಾ ಮಗು ಶಾಲೆಗೆ, ಮತ್ತೆ ಬಂದಿತು ಶಾಲೆಯ ದಿನ ಮುಗಿಯಿತು ಬೇಸಿಗೆ